ನಮಸ್ಕಾರ ಆತ್ಮೀಯ ಸ್ನೇಹಿತರೆ, OBS ಸ್ಟುಡಿಯೋ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೀನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಸೀನಿಗೆ ಸೋರ್ಸಸನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಇಲ್ಲಿರುವಂತಹ ಮೈಕ್ರೋಫೋನು ವೈರ್ಲೆಸ್ ಮೈಕ್ರೋಫೋನ್ ಇದೆ, ಹಾಗೆ ಒಂದು ವೆಬ್ ಕ್ಯಾಮ್ ಇದೆ. ಈ ಎರಡು ಡಿವೈಸನ್ನು ನಾವೇನು ಮಾಡೋಣ, ಮೊದಲಿಗೆ ಲ್ಯಾಪ್ಟಾಪಿಗೆ ಜೋಡಿಸೋಣ. ಲ್ಯಾಪ್ಟಾಪಿಗೆ ಜೋಡಿಸಿದಾದಮೇಲೆ USB ಕನೆಕ್ಟ್ ಮಾಡಿ ಅದರ ರೆಕಾರ್ಡಿಂಗ್ ಹೇಗೆ ಆಕೈತೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ವೈರ್ಲೆಸ್ ಮೈಕ್ರೋಫೋನನ್ನು ನಾವು ಎರಡು ರೀತಿಯಾಗಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೋಬೋದು. ಹೇಗೆ ಅಂತಂದರೆ, ಒಂದು ಅಕ್ಸ್ ಕೇಬಲ್ ಸಹಾಯದಿಂದ ವೈರ್ಲೆಸ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡ್ಬೋದು. ಒಂದು ಈ ಮೈಕ್ರೋಫೋನ್ಸ್ ಜೊತೆಗೇ ಬಂದಂಥ Type-C to Type-C ಕೇಬಲ್ ಇದೆ. ಇದರ ಸಹಾಯದಿಂದನೂ ನಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಜೋಡಿಸ್ಕೋಬೇಕು. ಬಟ್ ಈ Type-C to Type-C ಕೇಬಲ್ ಸಹಾಯದಿಂದ ಈ ವೈರ್ಲೆಸ್ ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಾದ್ರೆ ಒಂದು ಈ ಅಡಾಪ್ಟರ್ದ ಜರೂರತ್ತಿದೆ. ಅಂದರೆ ಈ ಅಡಾಪ್ಟರ್ ಬೇಕು, USB to Type-C. ಅಂದರೆ ಲ್ಯಾಪ್ಟಾಪ್ ಇರಲಿ ಕಂಪ್ಯೂಟರ್ದಲ್ಲಿ USB ಪೋರ್ಟ್ ಅಂತೂ ಇದ್ದೇ ಇರ್ತಾವೆ. Type-C ಒಂದು ಪೋರ್ಟ್ ಇರ್ತೈತಿ, ಆದರೆ ಕಂಪ್ಯೂಟರ್ದಲ್ಲಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಇದೊಂದು ಅಡಾಪ್ಟರ್ ಬೇಕು. ಈಗ ಈ ಅಕ್ಸ್ ಕೇಬಲ್ ಅಂತೂ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಅಲ್ಲಿ 3.5 mm ಪೋರ್ಟ್ ಇರ್ತೈತಿ. ಲ್ಯಾಪ್ಟಾಪ್ ಇರಲಿ ಕಂಪ್ಯೂಟರಲ್ಲಿ ಅಲ್ಲಿ ಇದರ ಸೈಜಿಂದ ಕನೆಕ್ಟ್ ಮಾಡ್ಕೋಬೋದು. ಬಟ್ ಇದರಿಂದ ಯಾಕೆ ಕನೆಕ್ಟ್ ಮಾಡೋದಿಲ್ಲ ಅಂತಂದರೆ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಎನೇಬಲ್ ಆಗಲ್ಲ. ಆದರೂ ಸಹ ಅಷ್ಟೊಂದು ಸಂಪೂರ್ಣವಾಗಿ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕಾಗಿ ಬಟ್ ಇದನ್ನು Type-C to Type-C ಬಳಸಿದ್ದಾದಂದರೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಸಾಧ್ಯದಷ್ಟು ಹೆಚ್ಚಿಗೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡ್ತೈತಿ ಇದು. ಆ ಕಾರಣಕ್ಕಾಗಿ ನಾನು Type-C ಕೇಬಲನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನೇ ಏನು ಮಾಡಿದ್ದೀನಿ ರೀ, ಈಗ Type-C to Type-C ಇದೆಯಲ್ಲ, ಇದನ್ನು Type-C to USB ಮಾಡ್ಕೊತೀನಿ. ಈಗ ಇಲ್ಲಿ Type-C ಪೋರ್ಟ್ ಇದೆಯಲ್ಲ, ಅಲ್ಲಿ Type-C ಜೋಡಿಸ್ತೇನೆ. ಈಗೇನಾಯ್ತು ನೋಡ್ರಿ, ಇದು Type-C to USB ಆಯಿತು. ಈಗ ಲ್ಯಾಪ್ಟಾಪ್ದಲ್ಲಿರುವಂಥ USB ಈಗ ನೋಡ್ರಿ, ನಾನು ಏನು ಮಾಡಿದ್ದೀನಿ, USB ಜೋಡಿಸಿದ್ದೀನಿ ಈ ಹಬ್ಬನ್ನು. ಆ ಕಾರಣಕ್ಕಾಗಿ ಇಲ್ಲೇ ಜೋಡಿಸ್ತಾ ಇದ್ದೀನಿ. ಜೋಡಿಸಿದೆ. ಇದಕ್ಕೆ ಮೈಕ್ರೋಫೋನನ್ನು ಜೋಡಿಸ್ತೀನಿ ನೋಡ್ರಿ. ರಿಶೀವರ್ನ ಜೋಡಿಸ್ಬೇಕು. ಈಗ ರಿಶೀವರ್ನ ಲ್ಯಾಪ್ಟಾಪಿಗೆ ಜೋಡಿಸಿದೆ. ಇನ್ನು ಇವನ್ನ ಎರಡು ಆನ್ ಮಾಡ್ಕೊಂಡ್ರಿ. ಮೈಕ್ರೋಫೋನದ್ದು ಪವರ್ ಬಟನನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡೋದ್ರಿಂದ ಆನ್ ಆಕೈತಿ. ಬಟ್ ಇದು ಬ್ಲಿಂಕ್ ಆಕೈತಿ ನೋಡ್ರಿ, ಯಾಕಂದರೆ ರಿಶೀವರ್ ಜೊತೆ ಪೇರ್ ಆಗಿಲ್ಲ. ಈಗ ರಿಶೀವರ್ದಲ್ಲಿರುವಂಥ ಪವರ್ ಬಟನನ್ನು ಆನ್ ಮಾಡೋಣ. ಇಲ್ಲಿ ಮೇಲ್ಗಡೆ ಇದೆ. ಆನ್ ಆಯ್ತು. ಆನ್ ಆದ ತಕ್ಷಣ ಇವೆರಡು ಏನಾಗಿರ್ತಾವೆ ರೀ, ಪೇರ್ ಆಗಿಬಿಡ್ತಾವೆ. ಹೌದ್ರಾ? ಅಂದರೆ ರಿಶೀವರು ಮತ್ತು ಟ್ರಾನ್ಸ್ಮಿಟ್ರು ಫೇರ್ ಆದವು. ಇವು ಎರಡು ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ವಿ. ಹಾಗೆಯೇ ಇಲ್ಲಿ ಕ್ರಿಯೇಟಿವ್ ಲೈವ್ ಕ್ಯಾಮ್ ಅನ್ನುವಂಥ ವೆಬ್ ಕ್ಯಾಮ್ ಇದೆ ನೋಡ್ರಿ. ಇದರ ಕನೆಕ್ಟಿವಿಟಿ ಹೆಂಗಿದೆ ಅಂತಂದರೆ USB ಇದೆ. ಇದನ್ನು ನಾನು USB ಹಬ್ಬಿಗೆ ಜೋಡಿಸ್ತೇನೆ ರೀ. ಜೋಡಿಸಿದೆ. ಈಗ ಏನಾದರೂ ರೀ, ವೆಬ್ ಕ್ಯಾಮು ಮತ್ತು ವೈರ್ಲೆಸ್ ಮೈಕ್ರೋಫೋನು ಲ್ಯಾಪ್ಟಾಪಿಗೆ ಕನೆಕ್ಟ್ ಆದವು. ಇನ್ನು OBS ಸ್ಟುಡಿಯೋನ ಓಪನ್ ಮಾಡಿಕೊಡ್ರಿ. OBS ಸ್ಟುಡಿಯೋ ಓಪನ್ ಆಗಿಂದ ನಾವೇನು ಮಾಡೋಣ, ಸೀನು ಕ್ರಿಯೇಟ್ ಮಾಡ್ಕೊಣ. ಡಿಫಾಲ್ಟಾಗಿ ಸೀನ್ 1 ಇರ್ತೈತಿ. ನಾ ಇನ್ನೊಂದು ಸೀನನ್ನು ಕ್ರಿಯೇಟ್ ಮಾಡ್ಕೋತೀನಿ. ಸೀನ್ 2 ಬಂತು. ಈಗ ಸೀನ್ 1 ಸೆಲೆಕ್ಟ್ ಮಾಡೋಣ. ಅದಕ್ಕೆ ಸೋರ್ಸಸನ್ನು ಹಾಕೋಣ. ಸೋರ್ಸಸ್ ಹಾಕ್ಬೇಕಂದ್ರೆ ಸೀನ್ ಸೆಕ್ಷನ್ನದ ಬಾಜುನೇ ಇದೆಯಲ್ಲ ಯಾವುದು ಸೋರ್ಸಸ್ ಅಂತ, ಆ ಸೆಕ್ಷನಿಗೆ ಬಂದು ಇಲ್ಲಿ ಪ್ಲಸ್ ಬಟನನ್ನು ಕ್ಲಿಕ್ ಮಾಡೋಣ. ಇಷ್ಟೊಂದು ಆಪ್ಷನ್ ಇದಾವೆ.
ಈ ಆಪ್ಷನ್ದಲ್ಲಿ ನಾವೇನು ಮಾಡೋದು, ಮುಖ್ಯವಾಗಿರೋದು ನಮ್ಗೆ ಯಾವುದಂದರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರು ಮತ್ತು ವಿಡಿಯೋ ಕ್ಯಾಪ್ಚರ್ ಡಿವೈಸ್. ಆಡಿಯೋ ಇನ್ಪುಟ್ಟು ಮತ್ತು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇವೆರಡು ಮುಖ್ಯ ಮೊದಲಿಗೆ. ಈಗ ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಆ್ಯಡ್ ಮಾಡ್ತೀನಿ ನೋಡಿರಿ. ಮಾಡಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟಿಂದ ನಾನು ಆಲ್ರೆಡಿ ಏನು ಮಾಡಿದ್ದೀನಿ, ವೈರ್ಲೆಸ್ ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಯಾವ್ದ್ರ ಸಹಾಯದಿಂದ, ಟೈಪ್ ಸಿ ಟು USB ಇಂದ. ಆ ಕಾರಣಕ್ಕಾಗಿ USB ಅಂತ ಎಲ್ಲಿದೆ ನೋಡಿರಿ, ಇಲ್ಲಿದೆ ನೋಡಿರಿ, ಮೈಕ್ರೋಫೋನ್ ಟು USB ಆಡಿಯೋ 1.0 ಅಂತಿದೆ ನೋಡಿರಿ. ಇದು ಸಿಲೆಕ್ಟ್ ಮಾಡಿಕೊಡ್ರಿ, ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಆಡಿಯೋ ಮಿಕ್ಸರ್ ಅಂತಿದೆಯಲ್ಲ, ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ. ಬ್ಲಿಂಕ್ ಆಗೈತೆ ಅಂದರೆ ಮೈಕು ಕನೆಕ್ಟ್ ಆಗಿದೆ. ಹಲೋ ಮೈಕ್ ಟೆಸ್ಟಿಂಗ್ 1 2 3, ಹಲೋ ಮೈಕ್ ಟೆಸ್ಟಿಂಗ್ 1 2 3 ಕನೆಕ್ಟ್ ಆಗಿದೆ. ಇನ್ನು ಕ್ಯಾಮ್ರಾವನ್ನು ಆ್ಯಡ್ ಮಾಡೋಣ. ಪ್ಲಸ್ ಮಾಡಿ ಯಾವುದು ಹಾಕೋಬೇಕ್ರಿ, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂದರೆ ಕ್ಯಾಮ್ರಾ ಆ್ಯಡ್ ಮಾಡೋದು. ಓಕೆ ಕೊಟ್ಟು ನಾ ಯಾವ ವೆಬ್ ಕ್ಯಾಮನ್ನು ಆ್ಯಡ್ ಮಾಡಿದ್ದೀನಿ, ಕ್ರಿಯೇಟಿವ್ ಲೈವ್ ಕ್ಯಾಮ್ ಅಂತಂದು. ಅದು ಎಲ್ಲಿತ್ತು ನೋಡಿರಿ, ಇದ್ರಾಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ ತೋರಿಸ್ಬಿಡ್ತೈತೆ ಅದು. ಓಕೆ ಕೊಟ್ಟೆ, ಆವಾಗ ಈ ರೀತಿ ಬಂತು ನೋಡ್ರಿ. ಆಮೇಲೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ವೆಬ್ ಕ್ಯಾಮನ್ನು ನಾವು OBS ಸ್ಟುಡಿಯೋಗೆ ಕನೆಕ್ಟ್ ಮಾಡೋದು ಗೊತ್ತಾಯ್ತು. ಈಗ ಬೇರೆ ತೋರಿಸ್ತೀನಿ ನೋಡ್ರಿ. ಈಗ ಇನ್ನೊಂದು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಹಾಕ್ತೀನಿ. ಓಕೆ ಕೊಟ್ಟು ಮೀಟ್ ಅಂತಿದೆ ನಂದು, ಕ್ರಿಯೋಲ್ ಅಂತಿದೆ ನೋಡ್ರಿ. ಅದನ್ನು ತೊಗೊಂಡು ಈ ರೀತಿ ನನ್ನ ಸೆಟಪ್ ಈ ರೀತಿ ಇದೆ ನೋಡ್ರಿ. ಹೀಗೆ ಅವಾಗ ಹಲೋ ಮೈಕ್ ಟೆಸ್ಟಿಂಗ್ 1 2 3, ಹಲೋ ಮೈಕ್ ಟೆಸ್ಟಿಂಗ್ 1 2 3 ಈ ರೀತಿಯಾಗಿ ನಾವೇನು ಮಾಡ್ಕೋಬೇಕು, OBS ಸ್ಟುಡಿಯೋದಲ್ಲಿ ಸೀನನ್ನು ಕ್ರಿಯೇಟ್ ಮಾಡಿ ಸೀನಿಗೆ ತಕ್ಕಂತೆ ಸೋರ್ಸಸನ್ನು ಹಾಕ್ಕೊಂಡು ನಾವು ಯಾವ ಥರನಾದ ವಿಡಿಯೋ ಮಾಡ್ತೀವಿ ಅದಕ್ಕೆ ಸೆಟಪ್ ಮಾಡಿಕೊಂಡು ವಿಡಿಯೋ ತಯಾರಿಸ್ಕೋಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.